Hello students, in this class we will be discussing about road transportation distribution. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾನು ರಸ್ತೆ ಸಾರಿಗೆಯ ಅಂದರೆ ಪ್ರಪಂಚದ ರಸ್ತೆ ಸಾರಿಗೆಯ ಹಂಚಿಕೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. For the assessment of road length data for the world, there are 4 different initiatives which compiled road data by different methods. They are World Road Statistics by International Road Federation, WMAP0 by US government, G-Roads by CODATA Global Roads Data Development Task, the GRIP by World Bank. ಪ್ರಪಂಚದಲ್ಲಿರುವಂತಹ ರಸ್ತೆಗಳನ್ನ ಅಳಿಲಿಕ್ಕೆ ಅಂದರೆ ಎಷ್ಟು ಉದ್ದ ಇದ್ದಾವೆ ಅವುಗಳ ಅಂಕಿಅಂಶವನ್ನು ಕಲೆ ಹಾಕಲಿಕ್ಕೆ ಪ್ರಪಂಚದಲ್ಲಿ 4 ಮುಖ್ಯ ವಿಧಾನಗಳನ್ನು ನಾವು ನೋಡ್ಬೋದು. ಪ್ರಪಂಚದಲ್ಲಿ 4 ಮುಖ್ಯ ವಿಧಾನಗಳಿದ್ದಾವೆ. ಅದರಲ್ಲಿ ಮೊದಲನೇದು ಅಂತಂದರೆ ಇಂಟರ್ನ್ಯಾಷನಲ್ ರೋಡ್ ಫೆಡರೇಷನ್ ಅಂತ ಒಂದು ಸಂಸ್ಥೆ ಇದೆ. ಅದು ವರ್ಲ್ಡ್ ರೋಡ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಪಂಚದ ರಸ್ತೆ ಅಂಕಿಅಂಶಗಳು ಅನ್ನೋ ಒಂದು ಅಂಕಿಅಂಶನ ಪ್ರತಿ ವರ್ಷ ಬಿಡ್ತದೆ. ಇನ್ನೊಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರ WMAP0 ಅಂತ ಅದೊಂದು ವಿಧದ ಅಂಕಿಅಂಶ ಬಿಡುಗಡೆ ಮಾಡುವಂಥ ವಿಧಾನ. ಕೋಡ್ಯಾಟಾ ಅಂತ ಒಂದು ಸಂಸ್ಥೆ ಇದೆ. ಅದು ಯಾವ್ದಪ್ಪ ಅಂತಂದರೆ ಗ್ಲೋಬಲ್ ರೋಡ್ಸ್ ಡಾಟಾ ಡೆವಲಪ್ಮೆಂಟ್ ಟಾಸ್ಕ್ ಗ್ರೂಪ್ ಅಂತ. ಅವರು G-Roads ಅನ್ನೋ ಒಂದು ಡಾಟಾನ ಅಂದರೆ ಅಂಕಿಅಂಶನ ಬಿಡ್ತಾರೆ. ಮತ್ತು ವಿಶ್ವ ಬ್ಯಾಂಕ್ ಇದೆಯಲ್ಲ, ಅದು ಗ್ರಿಪ್ ಅಂತ ಡಾಟಾವನ್ನು ಅಂಕಿಅಂಶನ ಬಿಡ್ತದೆ. The GRIP data set comprises more than 21.6 million kilometers of roads in total. ಇದರಲ್ಲಿ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಗ್ರಿಪ್ ಅಂಕಿಅಂಶದಲ್ಲಿ ಪ್ರಪಂಚದ ಒಟ್ಟು ರಸ್ತೆಯ ಉದ್ದ 21.6 ದಶಲಕ್ಷ ಕಿಲೋಮೀಟರ್ ಅಂತ ತೋರಿಸ್ತದೆ. WMAP0 ಏನಿದೆ ಅದು ಮತ್ತು G-Road ಅಂಕಿಅಂಶಗಳು ಕ್ರಮವಾಗಿ 7.4 ಮತ್ತು 9.1 ದಶಲಕ್ಷ ಕಿಲೋಮೀಟರ್ ಅಂತ. The WMAP and G-Road data sets which cover 7.4 and 9.1 million kilometers of road respectively. World Road Statistics, that is the WRS database, suggests 32 million kilometers of road as the sum of country data averaged over the period of 2005 to 2014, which contains non-spatial country level road length estimates. WRS ಅಂತಂದರೆ ವಿಶ್ವ ರಸ್ತೆ ಅಂಕಿಅಂಶ ಒಂದು ಡಾಟಾಬೇಸ್ ಏನಿದೆ, ಅದರಲ್ಲಿ 32 ದಶಲಕ್ಷ ಕಿಲೋಮೀಟರ್ನಷ್ಟು ಉದ್ದದ ಒಟ್ಟು ರಸ್ತೆಯನ್ನು ಅದು ಅಂದಾಜು ಮಾಡಿದೆ. ಅದು ಯಾವಾಗ ಅಂದರೆ 2005ರಿಂದ 2014ರವರೆಗೆ. ಇದು ಇಡೀ ಹಳ್ಳಿಗಳ ಮಟ್ಟದಿಂದ ಹಿಡಿದು ರಸ್ತೆಯ ಉದ್ದವನ್ನು ಅಂದಾಜು ಮಾಡಿದೆ. ದಿಸ್ ಫಿಗರ್ shows the road network length included in GRIP as compared to the georeferenced global road data set, that is WMAP0 and G-Roads, and the country level non-spatial data in World Road Statistics, that is WRS database per region. We can see in the North American and Central and South American data here. Africa, Europe, Middle East and Central Asia, South and East Asia and Oceania data are compared here. Here we can see that WRS, that is World Road Statistics data, comprises or compiled more roads per region than any other databases. ಈ ಗ್ರಾಫಲ್ಲಿ ಎಲ್ಲ ಒಂದು ಖಂಡಗಳು ಅಂತಂದರೆ ಒಂದು ಪ್ರದೇಶಗಳು, ನಾರ್ತ್ ಅಮೆರಿಕಾ, ಸೌತ್ ಮತ್ತು ಸೆಂಟ್ರಲ್ಲು, ಮಧ್ಯ ಮತ್ತು ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾವನ್ನು 2 ವಿಭಾಗ ಮಾಡಿದೆ. ಮಿಡ್ಲ್ ಈಸ್ಟ್ ಮತ್ತು ಮಧ್ಯ ಏಷ್ಯಾ ಅಂದರೆ ಮಧ್ಯಪೂರ್ವ ರಾಷ್ಟ್ರ ಮತ್ತು ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಮತ್ತು ಪೂರ್ವ ಏಷ್ಯಾ ಮತ್ತು ಓಷಿಯಾನಿಯಾ ಅಂದರೆ ಆಸ್ಟ್ರೇಲಿಯಾ ಮತ್ತು ಈ ಪೆಸಿಫಿಕ್ ಸಾಗರದಲ್ಲಿರುವಂಥ ದ್ವೀಪಗಳನ್ನ ಸಪ್ರೇಟ್ ಆಗಿ ಇಲ್ಲಿ 4 ರೀತಿಯ ಅಂಕಿಅಂಶ ಏನಿದೆ ದತ್ತಾಂಶ ಡಾಟಾಬೇಸ್ ಅದರ ಆಧಾರದ ಮೇಲೆ ಈ ಒಂದು ಗ್ರಾಫಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ನೀವು ನೋಡ್ಬೋದು ಅತಿ ಹೆಚ್ಚು ರಸ್ತೆಯನ್ನು ಎಲ್ಲ ರೀಜನಲ್ಲೂ ತೋರಿಸಿರೋದು WRS ಡಾಟಾಬೇಸ್
According to World Factbook maintained by Central Intelligence Agency of USA, total length of roads in the world is 64 million kilometers. That is in 2013. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಒಂದು ಸಂಸ್ಥೆ ಇದೆ. ಅದು ಒಂದು ವರ್ಲ್ಡ್ ಫ್ಯಾಕ್ಟ್ ಬುಕ್ ಅಂತಂದ್ರೆ ಪ್ರಪಂಚದ ಅಂಕಿ ಅಂಶಗಳ ಒಂದು ಪುಸ್ತಕ ನಿರ್ವಹಿಸ್ತಾ ಇದೆ. ಅದರ ಪ್ರಕಾರ 2013ರಲ್ಲಿ ಒಟ್ಟು ಪ್ರಪಂಚದ ರಸ್ತೆಗಳ ಉದ್ದ, ಎಲ್ಲಾ ರಸ್ತೆಗಳನ್ನ ಸೇರಿಸ್ಕೊಂಡು 64 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳ್ತದೆ. 64 ದಶಲಕ್ಷ ಕಿಲೋಮೀಟರ್ ಅಂತ. ಈ ಟೇಬಲ್ ಅಲ್ಲಿ, ಈ ಕೋಷ್ಟಕದಲ್ಲಿ ನಾವು ನೋಡ್ಬೋದು ಪ್ರಪಂಚದ 10 ಅತಿ ಹೆಚ್ಚು ಉದ್ದದ ರಸ್ತೆಯನ್ನು ಹೊಂದಿರುವಂತಹ ದೇಶಗಳ ಕೋಷ್ಟಕ ಇದು. ದಿಸ್ ಇಸ್ ದ ಟೇಬಲ್ ಡಿಪಿಕ್ಟಿಂಗ್ ದ 10 highest road length having countries. The rank 1 goes to United States, which is having around 65 lakh kilometers of roads. That is in 2012. ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಪಂಚದಲ್ಲೇ ಅತಿ ಹೆಚ್ಚು ಉದ್ದದ ರಸ್ತೆಯನ್ನ ಹೊಂದಿದೆ. ಅದು 65.86 ಲಕ್ಷ ಕಿಲೋಮೀಟರ್ನಷ್ಟು ಉದ್ದ. ಎರಡನೇ ಸ್ಥಾನ ಚೀನಾ ಹೊಂದಿದೆ. ಅದು 49 ಅಥವಾ 50 ಲಕ್ಷ ಕಿಲೋಮೀಟರ್ನಷ್ಟು ಉದ್ದದ ರಸ್ತೆ. 2017ನೇ ದತ್ತಾಂಶ. ಮೂರನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾ ಇದೆ. ನಮ್ಮ ಇಂಡಿಯಾ 47 ಲಕ್ಷ ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಯನ್ನು ಹೊಂದಿದೆ. ನಾಲ್ಕನೇ ಸ್ಥಾನ ಬ್ರೆಜಿಲ್ ಹೊಂದಿದೆ. ಅದು 20 ಲಕ್ಷ ಕಿಲೋಮೀಟರ್ನಷ್ಟು. ಐದನೇ ಸ್ಥಾನ ರಷ್ಯಾ ಹೊಂದಿದೆ. ಅದು 12 ಲಕ್ಷ ಕಿಲೋಮೀಟರ್ ಹೊಂದಿದೆ. ಈ ಒಂದು ಕೋಷ್ಟಕ ರೋಡ್ ಟೈಪ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ರಸ್ತೆಯ ವಿಧದ ಒಂದು ಹಂಚಿಕೆಯನ್ನ ತೋರಿಸ್ತದೆ. ಟೈಪ್ 1 ಅಂತಂದ್ರೆ ಹೆದ್ದಾರಿಗಳು, ಟೈಪ್ 2 ಅಂದ್ರೆ ಪ್ರಾಥಮಿಕ ರಸ್ತೆಗಳು, ಟೈಪ್ 3 ಅಂತಂದ್ರೆ ಮೂರನೇ ವಿಧ ದ್ವಿತೀಯ ರಸ್ತೆಗಳು, ನಾಲ್ಕನೇ ವಿಧ ತೃತೀಯ ರಸ್ತೆಗಳು, ಐದನೇ ವಿಧ ಸ್ಥಳೀಯ ರಸ್ತೆಗಳು. ಅನ್ಸ್ಪೆಸಿಫೈಡ್ ಅಂತಂದ್ರೆ ಅದನ್ನ ಯಾವುದೋ ಅವರ್ಗೀಕೃತ. This graph shows road type distribution data. That is type 1 is highways, type 2 is primary roads, type 3 is secondary roads, type 4 is tertiary roads, type 5 is local roads and unspecified roads. These roads are compiled based on GRIP data, G-roads data and WRS data. You can see the tertiary roads are the highest according to GRIP data. The unspecified data are listed more in G-roads data. It is about 6 million kilometers of roads are unspecified according to G-roads data. According to GRIP data, around 8.5 million kilometers of tertiary roads are there in the world. ಕೋಷ್ಟಕದಲ್ಲಿ ನಾವು ನೋಡ್ಬೋದು ನಾಲ್ಕನೆಯ ವಿಧ ಅಂದರೆ ತೃತೀಯ ರಸ್ತೆಗಳು ಅಂತ ಏನಿದ್ದಾವೆ ಅವುಗಳ ಉದ್ದ 8.5 ದಶಲಕ್ಷ ಕಿಲೋಮೀಟರ್ ಅಂತ ಗ್ರಿಪ್ ಒಂದು ದತ್ತಾಂಶ ಹೇಳ್ತದೆ. ಅದೇ ರೀತಿ ಜಿ ರೋಡ್ಸ್ ದತ್ತಾಂಶದ ಪ್ರಕಾರ ಸುಮಾರು 6 ದಶಲಕ್ಷ ಕಿಲೋಮೀಟರ್ನಷ್ಟು ರಸ್ತೆಗಳು ಅನ್ಸ್ಪೆಸಿಫೈಡ್ ಅಂದರೆ ಅವರ್ಗೀಕೃತ ರಸ್ತೆಗಳು ಅಂತ ಇದು ತೋರಿಸ್ತಾರೆ. This is the table showing top 10 countries having density of roads, that is kilometers of road per 100 square kilometers, according to OECD.stat website. ಈ ಒಂದು ಕೋಷ್ಟಕ ಪ್ರಪಂಚದ ಅತಿ ಹೆಚ್ಚು ರಸ್ತೆ ಸಾಂದ್ರತೆಯನ್ನು ಹೊಂದಿರುವಂತಹ ದೇಶಗಳನ್ನು ಒಂದು ಪಟ್ಟಿ ಮಾಡಿದೆ. ಅದೇ ರಸ್ತೆ ಸಾಂದ್ರತೆ ಅಂತಂದ್ರೆ ಪ್ರತಿ 100 ಚದರ ಕಿಲೋಮೀಟರ್ಗೆ ಹೊಂದಿರುವಂತಹ ರಸ್ತೆಗಳ ಇದನ್ನ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ, ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಅದರ ಒಂದು ದತ್ತಾಂಶದ ಆಧಾರದ ಮೇಲೆ ಈ ವಿಶ್ವ ರಸ್ತೆ ಸಾಂದ್ರತೆಯನ್ನು ಇದರ ಪ್ರಕಾರ ಅತಿ ಹೆಚ್ಚು ಅಂದ್ರೆ ಮೊದಲನೇ ಸ್ಥಾನದಲ್ಲಿರೋದು ಮಾಲ್ಟಾ. ಅದು ಒಟ್ಟು 100 ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಸುಮಾರು 891 ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಯನ್ನು ಹೊಂದಿದೆ.
ಎರಡನೇ ಸ್ಥಾನದಲ್ಲಿ ಬೆಲ್ಜಿಯಂ ಇದೆ, ಅದು 510 ಕಿಲೋಮೀಟರ್ ಹೊಂದಿದೆ. ನೆದರ್ಲ್ಯಾಂಡ್ 405 ಕಿಲೋಮೀಟರ್ ಹೊಂದಿದೆ. ಜಪಾನ್ 336, ಹಂಗರಿ 235, ಫ್ರಾನ್ಸ್ 199. So this ranking shows that is the road density data shows that Malta is having the number one spot, is 892 kilometers of road per 100 square kilometer. In second place is Belgium, is having 510 kilometers. In the third place is Netherlands. The fourth place Japan. In the fifth place Hungary. This is the map showing the road transportation density. It is meters of road per square kilometer density. It is showing all the dark green areas are having no roads, and light green areas are having less than 10 meters of roads per square kilometer. These areas having depicted in red colors are having more than 1000 meters of. The global GRIP data, GRIP road maps show clear spatial variability in road density figures. GRIP ನ ದತ್ತಾಂಶದ ಆಧಾರದ ಮೇಲೆ ರಚಿಸಿರುವಂತಹ ನಕ್ಷೆ ಅದು ಪ್ರಾದೇಶಿಕವಾಗಿ ರಸ್ತೆಯ ಸಾಂದ್ರತೆಯಲ್ಲಿ ವ್ಯತ್ಯಾಸ ಇರೋದನ್ನ ಚೆನ್ನಾಗಿ ತೋರಿಸ್ತಾ ಇದೆ. In general, the highest road densities were observed in Northwest Europe and parts of South and East Africa. ಸಾಮಾನ್ಯವಾಗಿ ಅತಿ ಹೆಚ್ಚು ಸಾಂದ್ರತೆ, ರಸ್ತೆಯ ಸಾಂದ್ರತೆಯನ್ನ ನಾವು ಈಶಾನ್ಯ ಯುರೋಪ್ ಮತ್ತು ದಕ್ಷಿಣ ಮತ್ತು ಪೂರ್ವ ಏಷ್ಯಾದಲ್ಲಿ ನೋಡ್ತೀವಿ. Roads are rare or even absent in the northern parts of Canada and the Russian Federation, the Sahara Desert and large parts of Amazon forests. ರಸ್ತೆಗಳು ಉತ್ತರ ಕೆನಡಾ, ರಷ್ಯಾದಲ್ಲಿ ಮತ್ತು ಸಹರಾ ಭೂಮಿ ಮತ್ತು ಅಮೆಜಾನ್ ಕಾಡುಗಳಲ್ಲಿ ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅನ್ನೋ ಥರ ಇದ್ದಾವೆ. ದ ಮ್ಯಾಪ್ಸ್ ಕನ್ಫರ್ಮ್ ಎ ಸ್ಪೇಷಿಯಲ್ ಬಯಾಸ್ ಇನ್ ಕವರೇಜ್ ಫಾರ್ ದ ಲಾರ್ಜ್ ರೋಡ್ಸ್. ಲಾರ್ಜ್ ರೋಡ್ಸ್ ಅಂತಂದ್ರೆ ಟೈಪ್ 5. ಸ್ಪೇಷಿಯಲ್ ಬಯಾಸ್ ಅಂತಂದ್ರೆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಇರೋದು ಮತ್ತು ಇನ್ನು ಕೆಲವು ಪ್ರದೇಶದಲ್ಲಿ ತುಂಬಾ ಕಡಿಮೆ ಇರೋದು. ಅಂತಹ ಒಂದು ಪ್ರಾದೇಶಿಕ ಭಿನ್ನತೆಯನ್ನ ನಾವು ನೋಡ್ತೀವಿ. 5ನೆಯ ವಿಧದ ರಸ್ತೆ ಪ್ರಾದೇಶಿಕ ರಸ್ತೆಗಳು. ಅದರಲ್ಲಿ ಪ್ರಾದೇಶಿಕ ವ್ಯತ್ಯಾಸ ಇರೋದನ್ನ ನಾವು ನೋಡ್ತೀವಿ, ಪ್ರಾದೇಶಿಕ ಅಸಮತೋಲನ ಇರೋದನ್ನ ನೋಡ್ತೀವಿ. ಫಾರ್ ವೇರಿಯಸ್ ಕಂಟ್ರೀಸ್ ಇನ್ ಸೌತ್ ಅಮೆರಿಕಾ, ಆಫ್ರಿಕಾ ಅಂಡ್ ಏಷ್ಯಾ, the coverage of local roads is less dense compared to other regions and mainly limited to larger urban areas. Road surface type and accessibility information was available for 75% of total road length covered in GRIP. ರಸ್ತೆಯ ಮೇಲ್ಹೊದಿಕೆ ವಿಧ ಮತ್ತು ಅದರ ಒಂದು ಪ್ರವೇಶಿಸುವಿಕೆ ಮಾಹಿತಿ ಗ್ರಿಪ್ ದತ್ತಾಂಶ ಇದೆ. ಇದರಲ್ಲಿ ತೋರಿಸುವಂತಹ ರಸ್ತೆಗಳ ಸುಮಾರು 75% ರಸ್ತೆಗಳಿಗೆ ಈ ರಸ್ತೆಯ ವಿಧ ಮತ್ತು ಪ್ರವೇಶಿಸುವಿಕೆ ಮಾಹಿತಿ ಸಿಗುತ್ತೆ. Globally, we found that 35% of the roads are paved and 50% of the roads have all-year accessibility. ಪ್ರಪಂಚದಾದ್ಯಂತ ನಾವು ನೋಡೋದಾದ್ರೆ 35% ರಸ್ತೆಗಳು ಅದು ಡಾಂಬರ್ ಅನ್ನ ಹೊಂದಿದೆ. ಪೇವ್ಡ್ ಅಂತಂದ್ರೆ ಡಾಂಬರ್ ಹಾಕಿರ್ಬೋದು ಅಥವಾ ಕಾಂಕ್ರೀಟ್ ಹಾಕಿರ್ಬೋದು ಅಥವಾ ಕಲ್ಲುಗಳಿಂದ ಕೊಟ್ಟಿರ್ಬೋದು, ಅಂದ್ರೆ ಕಾಬಲ್ ಸ್ಟೋನ್ಸ್ ಅಂತ ಕರೀತಾರೆ, ಇದರಿಂದ ಹಾಕಿರ್ಬೋದು ಅಥವಾ ಸಿಮೆಂಟ್ ಬ್ಲಾಕ್ಸ್ ಹಾಕಿರ್ಬೋದು. ಇದನ್ನ ಪೇವ್ಡ್ ಅಂತ ಅಂದ್ರೆ ಹೊದಿಕೆಯನ್ನ ಹೊಂದಿರುವಂತಹ ರಸ್ತೆಗಳು ಅಂತ ಹೇಳ್ಬೋದು. ಅವು ಒಟ್ಟು ರಸ್ತೆಯ 35% ರಸ್ತೆಗಳು ಈ ರೀತಿಯ ರಸ್ತೆಗಳು. 50% ಅಂದ್ರೆ ಅರ್ಧದಷ್ಟು ರಸ್ತೆಗಳು ಆಲ್ ಇಯರ್ ಆಕ್ಸೆಸಿಬಿಲಿಟಿ, ಅಂದ್ರೆ ಎಲ್ಲಾ ಕಾಲದಲ್ಲೂ ಸಂಚರಿಸಬಹುದಾದಂತಹ ರಸ್ತೆಗಳು. ಪ್ರಪಂಚದ ಒಟ್ಟು ರಸ್ತೆಗಳಲ್ಲಿ ಅರ್ಧದಷ್ಟು. Most paved roads are found in North America and Europe, whereas most unpaved and only seasonally accessible roads are found in Central and South America and Africa. ಡಾಂಬರ್ ಅನ್ನು ಹೊಂದಿರುವಂತಹ ಅಥವಾ ಮೇಲ್ಹೊದಿಕೆ ಹೊಂದಿರುವಂತಹ ರಸ್ತೆಗಳು ಹೆಚ್ಚಾಗಿ ನಾವು ನೋಡೋದು ಉತ್ತರ ಅಮೆರಿಕ ಮತ್ತು ಯುರೋಪ್ ಖಂಡದಲ್ಲಿ. ಅದು ಬಿಟ್ಟರೆ ಅತಿ ಹೆಚ್ಚು ಹೊದಿಕೆ ಹೊಂದಿಲ್ಲದ ರಸ್ತೆಗಳು ಮತ್ತು ಕೆಲವು ಸೀಸನ್ಸ್ ಅಲ್ಲಿ, ಅಂದ್ರೆ ಮಳೆಗಾಲ ಬಿಟ್ಟು
ಬೇಸಿಗೆ ಇತರ ಕಾಲದಲ್ಲಿ ಅದರ ಮೇಲೆ ಓಡಾಡಬಹುದಾದಂತಹ ರಸ್ತೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಮಧ್ಯ ಮತ್ತು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾದಲ್ಲಿ ನಾವು ನೋಡ್ಬೋದು. Road densities are higher in developed countries with higher GDP, like those in Northwest Europe, as well as more densely populated countries like India, Bangladesh, and Rwanda. ರಸ್ತೆಗಳ ಸಾಂದ್ರತೆ ಅತಿ ಹೆಚ್ಚು ಇರುವಂತಹ ದೇಶಗಳು ಯಾವಪ್ಪ ಅಂತಂದರೆ, ಯಾವ ದೇಶದಲ್ಲಿ ಅದರ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗಿದೆ ಅಂತಂದರೆ ವಾಯುವ್ಯ ಯುರೋಪ್ ದೇಶಗಳು ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳಾದಂಥ. ಸೊ ಈ 4 ನಕ್ಷೆಗಳು ರೋಡ್ ಟೈಪ್ ಡೆನ್ಸಿಟಿಯನ್ನು ತೋರಿಸ್ತಾ ಇದ್ದಾವೆ. ಟೈಪ್ 1 ಮತ್ತು 2 ಹೈವೇ ಮತ್ತು ಪ್ರೈಮರಿ ರಸ್ತೆಗಳು, ಅಂದರೆ ಹೈವೇಸ್ ಅಂತಂದರೆ ನ್ಯಾಷನಲ್ ಹೈವೇ ಮತ್ತು ಮುಖ್ಯವಾದಂತಹ ರಸ್ತೆಗಳು, ಅವುಗಳು ಮೊದಲ ನಕ್ಷೆಯಲ್ಲಿದ್ದಾವೆ, ಅದರ ಹಂಚಿಕೆಯಲ್ಲಿದ್ದಾವೆ. ಟೈಪ್ 3 ರಸ್ತೆಗಳು ಅಂದರೆ 3ನೇ ವಿಧದ ರಸ್ತೆಗಳು, ಅಂದರೆ ದ್ವಿತೀಯ ರಸ್ತೆಗಳು, ಅವುಗಳ ಇದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೈಪ್ 3 ಅಂದರೆ ಸೆಕೆಂಡರಿ ರಸ್ತೆಗಳು, ಅವುಗಳ ಜಾಸ್ತಿ ಇದೆ, ಅಂದರೆ ಜಿಲ್ಲಾ ರಸ್ತೆಗಳು ಅಂತ ಕರೀತೀವಿ ಅವು. ಟೈಪ್ 4 ಟರ್ಷಿಯರಿ ಅಂದರೆ ಹಳ್ಳಿಗಳ ಪ್ರಮಾಣದಲ್ಲಿ ಇರುವಂತಹ ರಸ್ತೆಗಳು 3ನೇ ನಕ್ಷೆಯಲ್ಲಿ ತೋರಿಸ್ತಾ ಇದೆ. ಟೈಪ್ 5 ಅಂದರೆ ಸ್ಥಳೀಯ ರಸ್ತೆಗಳು, ಅದು 4ನೇ ಮ್ಯಾಪಲ್ಲಿ ಇದ್ದಾವೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ರೀಸೆಂಟ್ ಟ್ರೆಂಡ್ಸ್ ಇನ್ ರೋಡ್ ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಮುಂದಿನ ಒಂದು ವಿಷಯ ಅಂತಂದರೆ ರಸ್ತೆ ಸಾರಿಗೆಯಲ್ಲಿ ಇತ್ತೀಚೆಗೆ ನಡೀತಿರುವಂತಹ ವಿದ್ಯಮಾನಗಳು ಅಥವಾ ಬೆಳವಣಿಗೆಗಳು. ದ ಗ್ಲೋಬಲ್ ರೋಡ್ ಸೇಫ್ಟಿ ಮಾರ್ಕೆಟ್ ಸೈಜ್ ಈಸ್ ಪ್ರಾಜೆಕ್ಟೆಡ್ ಟು ಗ್ರೋ ಫ್ರಮ್ $3 billion in 2022 $4.9 billion by 2025 at a compound annual growth rate of 9.3% during the forecast period. ನಮ್ಮ ಪ್ರಪಂಚದ ರೋಡ್ ಸೇಫ್ಟಿ ಮಾರ್ಕೆಟ್ ಅಂತ ಏನಿದೆ, ರಸ್ತೆ ಸುರಕ್ಷತಾ ಒಂದು ಮಾರುಕಟ್ಟೆ, ಅದರ ಒಂದು ಗಾತ್ರ ಒಂದು ಅಂದಾಜಿನ ಪ್ರಕಾರ 2020ರಲ್ಲಿ $3 ಬಿಲಿಯನ್ ಇದ್ದದ್ದು 2025ರಷ್ಟು ಹೊತ್ತಿಗೆ $4.9 ಬಿಲಿಯನ್ ಗಳಾಗುವಂತಹ ಸಾಧ್ಯತೆ ಇದೆ. ಅದು ಏನಪ್ಪ ಅಂತಂದರೆ ಪ್ರತಿ ವಾರ್ಷಿಕವಾಗಿ ಸುಮಾರು 9.3% ಅಷ್ಟು ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಅಂದಾಜು ಮಾಡಲಾಗಿದೆ. ರೈಸಿಂಗ್ ಅರ್ಬನ್ ಪಾಪ್ಯುಲೇಷನ್ ಆ್ಯಂಡ್ ಹೈ ಡೆಮೋಗ್ರಾಫಿಕ್ ರೇಟ್ಸ್, rapid motorization, increasing number of road fatalities or accidents, and government initiatives for enhancing road safety are projected to drive the growth of the market across the globe. ಈ ಒಂದು ಬೆಳವಣಿಗೆಯನ್ನು ನಿರ್ಧರಿಸ್ತಿರುವಂಥ ಅಂಶಗಳು ಯಾವುದಪ್ಪ ಅಂತಂದರೆ ನಗರದ ಜನಸಂಖ್ಯೆಯ ಹೆಚ್ಚಳ ಆಗ್ತಿರೋದು, ಮತ್ತು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ವಾಹನಗಳ ಒಂದು ಹೆಚ್ಚಳ ಆಗ್ತಿರೋದು, ಮತ್ತು ರಸ್ತೆಯಲ್ಲಿ ಆಗುವಂತಹ ಅಪಘಾತಗಳ ಸಂಖ್ಯೆ ಅಭಿವೃದ್ಧಿ ಆಗ್ತಿರೋದ್ರಿಂದನೂ ಈ ರೋಡ್ ಸೇಫ್ಟಿ ಒಂದು ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ. ರೋಡ್ ಸೇಫ್ಟಿ ಮಾರುಕಟ್ಟೆ ಅಂತಂದರೆ ವಾಹನಗಳು ಹೆಚ್ಚು ಅಪಘಾತಕ್ಕೆ ಒಳಗಾಗದಂತೆ ಸುರಕ್ಷತಾ ಕ್ರಮಗಳನ್ನು ಅದಕ್ಕೆ ಏನೇನು ಬೇಕು, ಟೆಕ್ನಾಲಜಿ ಇರ್ಬೋದು ಅಥವಾ ಸಲಕರಣೆಗಳಿರ್ಬೋದು, ಅವುಗಳ ನಿರ್ಮಾಣವನ್ನು ಒಳಗೊಂಡಿರುವಂತಹ ಒಂದು ಮಾರುಕಟ್ಟೆ. ಈ ಎಲ್ಲ ಅಂಶಗಳು ಇದನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ. Smart highways are an integral part of smart transportation, which encompasses car sharing, congestion management, emergency response, integrated traffic light management, public information system, road user charging, smart parking, and traffic monitoring and management. Smart highway, ಸ್ಮಾರ್ಟ್ ಫೋನ್ ಹೇಗಿದೆಯೋ ಅದೇ ರೀತಿ ಸ್ಮಾರ್ಟ್ ಹೈವೇ ಒಂದು ಹೆದ್ದಾರಿಯನ್ನು ಮ್ಯಾನೇಜ್ ಮಾಡೋದು, ನಿರ್ವಹಣೆ ಮಾಡೋದು, ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬೋದು. ನವೀನ ರೀತಿಯ ಸಾರಿಗೆ ವ್ಯವಸ್ಥೆ ಅಂತ ಏನೇನು ಬರ್ತದೆ ಅಂತಂದರೆ ಕಾರ್ ಶೇರಿಂಗು ಸಹ. ದ ರೀಸೆಂಟ್ ಟ್ರೆಂಡ್ಸ್ ಇನ್ಕ್ಲೂಡ್ ಬ್ಯಾರಿಯರ್ ಸಿಸ್ಟಮ್ಸ್, ಸ್ಮಾರ್ಟ್ ಸ್ಟ್ರೀಟ್ ಲೈಟಿಂಗ್ and reinforced concrete roads, bridges, tunnels, etc. Light emitting diodes, that is LED traffic signs and signals, street and roadway lighting, electronic toll collection systems, traffic sensors, automatic number plate recognition system. The recent trends in our road transportation. ಇತ್ತೀಚಿನ ರಸ್ತೆ ಸಾರಿಗೆಯ ಪ್ರಮುಖವಾದ ಬೆಳವಣಿಗೆ ಬ್ಯಾರಿಯರ್ಸ್ ಸಿಸ್ಟಮ್ಸ್, ರಸ್ತೆ ತಡೆ ವ್ಯವಸ್ಥೆ, ಅಂದರೆ ವಾಹನ ದಟ್ಟಣೆಯನ್ನು ನಿರ್ವಹಣೆ ಮಾಡುತ್ತದೆ. ಬ್ಯಾರಿಯರ್ ಸಿಸ್ಟಮ್
ಸೊ ಈಗ ರೈಲು ಬರ್ತಾ ಇರ್ತದೆ, ಸ್ಮಾರ್ಟ್ ಆಗಿ ರೈಲು ಬರುವಂತಹ ಟೈಮ್ ಕರೆಕ್ಟ್ ಆಗಿ ಆ ರಸ್ತೆಯನ್ನ ಕ್ಲೋಸ್ ಮಾಡೋದು ಬ್ಯಾರಿಯರ್ ಸಿಸ್ಟಮ್. ಸ್ಮಾರ್ಟ್ ಸ್ಟ್ರೀಟ್ ಲೈಟಿಂಗ್ ಅಂತಂದ್ರೆ ರಾತ್ರಿ ಆದ ತಕ್ಷಣ ರಸ್ತೆಯಲ್ಲಿರುವಂತಹ ದೀಪಗಳು ಲೈಟ್ ಇದಾವೆ ಅವು ತಮ್ಮಷ್ಟಕ್ಕೆ ತಾವೇ ಹತ್ಕೊಳ್ಳುವಂಥದ್ದು. ರೀಇನ್ಫೋರ್ಸ್ ಕಾಂಕ್ರೀಟ್ ರೋಡ್ಸ್, ಅಂದ್ರೆ ಕಾಂಕ್ರೀಟ್ ಈಗ ವೈಟ್ ಟಾಪಿಂಗ್ ಅಂತ ಬೆಂಗಳೂರಲ್ಲಿ ಏನ್ ಮಾಡ್ತಿದ್ದಾರೆ, ಎಲ್ಲ ರಸ್ತೆಗಳಿಗೂ ಕಾಂಕ್ರೀಟ್ ರಸ್ತೆಗಳನ್ನ ಮಾಡೋದ್ರಿಂದ ಪದೇ ಪದೇ ಈ ರಸ್ತೆಗಳು ಹಾಳಾಗೋದನ್ನ ತಪ್ಪಿಸೋದು. ಮೇಲ್ಸೇತುವೆಗಳ ನಿರ್ಮಾಣ, ಸುರಂಗಗಳ ನಿರ್ಮಾಣ, ಲೈಟ್ ಎಮಿಟ್ಟಿಂಗ್ ಡಿಯೋಡ್ಸ್, LED ಟ್ರಾಫಿಕ್ ಅಲ್ಲಿ LED ಸಿಗ್ನಲ್ಸ್, ಅದು ಏನು ಸೌರ ಚಾಲಿತ LED ಸಿಗ್ನಲ್ಗಳನ್ನ ಬಳಕೆ ಮಾಡೋದು. ಸ್ಟ್ರೀಟ್ ಅಂಡ್ ರೋಡ್ ವೇ ಲೈಟಿಂಗ್, ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್, ಸುಂಕ ವ್ಯವಸ್ಥೆ, ವಿದ್ಯುತ್ ಚಾಲಿತವಾಗಿ ಸುಂಕವನ್ನ ವಸೂಲಿ ಮಾಡೋದು. ಈಗ ಎಲ್ಲ ಇದು ಬಂದಿದೆ, ಫಾಸ್ಟ್ ಟ್ಯಾಗ್ ಅಂತ ಬಂದಿದೆ. ನೀವು ನಿಂತ್ಕೊಂಡು ದುಡ್ಡು ಕೊಟ್ಟು ಚೀಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ರೀಚಾರ್ಜ್ ಮಾಡಿದ್ರೆ ಕಾರ್ ನಿಂತ್ಕೋತದೆ, ಅಲ್ಲಿಂದ ಸೆನ್ಸರ್ಸ್ ಇದನ್ನ ಕಲೆಕ್ಟ್ ಮಾಡ್ಕೊತದೆ. ಟ್ರಾಫಿಕ್ ಸೆನ್ಸರ್ಸ್ ಅಂತಂದ್ರೆ ಟ್ರಾಫಿಕ್ ಎಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನ ಗ್ರಹಿಸುವಂಥದ್ದು. ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಸಿಸ್ಟಮ್, ಕ್ಯಾಮ್ರಾ ಇರ್ತದೆ, ನಿಮ್ಮ ವಾಹನದ ಸಂಖ್ಯೆಯನ್ನ ಆಟೋಮೆಟಿಕ್ ಆಗಿ ಅದು ತಗೊಳ್ಳುವಂತಹ ವ್ಯವಸ್ಥೆ ಸಹ ಇತ್ತೀಚಿನ ಬೆಳವಣಿಗೆ. So that's it for this session. We will be meeting with next important session.